ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಫಸ್ಟ್ ಪಿ ಯು ಸಿ ಅಕೌಂಟೆನ್ಸಿ ಸಬ್ಜೆಕ್ಟ್ನಲ್ಲಿ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ಕನ್ನು ಹೇಗೆ ಪ್ರಿಪೇರ್ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನಿಮಗೆ ಎಕ್ಸಾಮ್ನಲ್ಲಿ 6 ಮಾರ್ಕ್ಸಿಗೆ ಕನ್ಫರ್ಮ್ ಆಗಿ ಕೇಳ್ತಾರೆ. ಇದರಲ್ಲಿ ನಾನು ಇವತ್ತಿನ ವಿಡಿಯೋದಲ್ಲಿ ಮಾಡೆಲ್ ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಮಾಡೆಲ್ ಕ್ವಶನ್ ಪೇಪರ್ನಲ್ಲಿ ನಿಮಗೆ 6 ಮಾರ್ಕ್ಸ್ನಲ್ಲಿ ಆಲ್ರೆಡಿ ಕ್ಲಾಸಿಫಿಕೇಷನ್ ಆಫ್ ಅಕೌಂಟ್ಸ್ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅನ್ನೋದನ್ನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಜೊತೆಗೆ ಜರ್ನಲ್ ಎಂಟ್ರಿ 12 ಮಾರ್ಕ್ಸಿನ ಪ್ರಾಬ್ಲಮ್ ಕೂಡ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾರು ಆ ವಿಡಿಯೋಸ್ ನೋಡಲಿಲ್ವೋ ಆ ವಿಡಿಯೋಸ್ ನೋಡ್ಕೊಳ್ಳಿ. ಇವತ್ತು 6 ಮಾರ್ಕ್ಸಿನ ಸಿಂಪಲ್ ಪ್ರಾಬ್ಲಮ್ ಸಿಂಗಲ್ ಕಾಲಮ್ ಕ್ಯಾಶ್ ಬುಕ್ಕನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ತಾ ಇದ್ದೀನಿ. ಯಾವಾಗಲೂ ಎಲ್ಲ ಪ್ರಾಬ್ಲಮ್ನಲ್ಲಿ ಫಸ್ಟ್ ಎಂಟ್ರಿ ಕ್ಯಾಶ್ ಇನ್ ಹ್ಯಾಂಡನ್ನು ಬರ್ಕೊಳ್ಬೇಕು. ಕೊಟ್ಟಿರುವಂಥ ಡೇಟನ್ನು ನಾನು ಬರ್ಕೊಳ್ತಾ ಇದ್ದೀನಿ. ಡಿಸೆಂಬರ್ 1ಗೆ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಕೊಟ್ಟಿದ್ದಾರೆ. ಕ್ಯಾಶ್ ಇನ್ ಹ್ಯಾಂಡನ್ನು ಯಾವಾಗಲೂ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಹೇಳಿ ಡೆಬಿಟ್ ಸೈಡಿಗೆ ಬರ್ಕೊಳ್ಬೇಕು. ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ ಅಂತಂದರೆ 24,000 ರೂಪಾಯಿ ಕೊಟ್ಟಿದ್ದಾರೆ. ಸೊ ಇನ್ನು ಉಳಿದಿರೋಂಥ ಟ್ರಾನ್ಸಾಕ್ಷನ್ ಎಲ್ಲ ತುಂಬಾ ಈಸಿ. ನಮಗೇನಾದರೂ ದುಡ್ಡು ಬರ್ತಾ ಇದ್ದರೆ ಡೆಬಿಟ್ ಸೈಡಿಗೆ ಬರೀಬೇಕು. ನಾವು ದುಡ್ಡು ಕೊಡ್ತಾ ಇದ್ದರೆ ಕ್ರೆಡಿಟ್ ಸೈಡಿಗೆ ಬರೀಬೇಕು. ನೆನ್ಪಿಟ್ಕೊಳ್ಳಿ, ದುಡ್ಡು ಬರ್ತಾ ಇದ್ದರೆ ಡೆಬಿಟ್ ಸೈಡಿಗೆ, ದುಡ್ಡು ಕೊಡ್ತಾ ಇದ್ದರೆ ಕ್ರೆಡಿಟ್ ಸೈಡಿಗೆ. ನಿಮ್ಮ ಕಾಲೇಜಲ್ಲಿ ನಿಮಗೆ ಕೆಲವು ಕಾಲೇಜ್ನಲ್ಲಿ ಪರ್ಟಿಕ್ಯುಲರ್ಸ್ ಬರೆಸಿರ್ತಾರೆ, ಕೆಲವು ಕಾಲೇಜ್ನಲ್ಲಿ ರಿಸಿಟ್ಸ್ ಪೇಮೆಂಟ್ಸ್ ಬರೆಸಿರ್ತಾರೆ. ನೀವು ಹೇಗೆ ಬರ್ಕೊಂಡ್ರೂ ಆಗುತ್ತೆ, ಯಾವುದನ್ನು ಬೇಕಾದರೂ ಬರೀಬೋದು. ರಿಸಿಟ್ ಪೇಮೆಂಟ್ ಬೇಕಾದರೂ ಬರ್ಕೊಳ್ಬೋದು, ಪರ್ಟಿಕ್ಯುಲರ್ಸ್ ಬೇಕಾದರೂ ಬರ್ಕೊಳ್ಬೋದು. ಫಸ್ಟ್ ಎಂಟ್ರಿ ಕೊಟ್ಟಿರೋವಂಥದ್ದು ಡಿಸೆಂಬರ್ 8ಕ್ಕೆ ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ವಿಷ್ಣು ಫಾರ್ ಕ್ಯಾಶ್ ಅಂತ ಕೊಟ್ಟಿದ್ದಾರೆ. ಪರ್ಚೇಸ್ ಮಾಡಿದಾಗ ನಮ್ಮ ಕೈಯಿಂದ ದುಡ್ಡು ಹೋಗುತ್ತೆ. ಸೊ ಆ ಎಂಟ್ರಿಯನ್ನು ನಾವು ಪೇಮೆಂಟ್ ಸೈಡಿಗೆ ಬರೀಬೇಕು. ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್, ನಾವು ಯಾವುದೇ ಐಟಮನ್ನು ಮಾರಲಿಕ್ಕೂ ನಮ್ಮ ಕೈಗೆ ದುಡ್ಡು ಬರುತ್ತೆ. ಸೊ ಸೇಲ್ಸನ್ನು ಡೆಬಿಟ್ ಸೈಡಿಗೆ ಬರೀಬೇಕು. ಪೇಯ್ಡ್ ಸ್ಯಾಲ್ರಿ ಪೇಮೆಂಟ್ ಮಾಡಿದಾಗ ನಮ್ಮ ಕೈಯಿಂದ ದುಡ್ಡು ಹೋಗುತ್ತೆ. ಸೊ ಪೇಮೆಂಟ್ ಸೈಡಿಗೆ ಬರೀಬೇಕು. ಪೇಯ್ಡ್ ಟು ಪೋಸ್ಟೇಜನ್ನು ಪೇಮೆಂಟ್ ಮಾಡ್ತಾ ಇದ್ದರೆ, ಪೋಸ್ಟೇಜ್ ಕಟ್ತಾ ಇದ್ದರೆ ನಮ್ಮ ಕೈಯಿಂದ ದುಡ್ಡು ಹೋಗುತ್ತೆ. ಪೇಮೆಂಟ್ ಸೈಡಿಗೆ ಬರೀಬೇಕು. ದುಡ್ಡು ಹೋಗ್ತಾ ಇದ್ದರೆ ಪೇಮೆಂಟ್ ಸೈಡಿಗೆ, ದುಡ್ಡು ಬರ್ತಾ ಇದ್ದರೆ ರಿಸಿಟ್ ಸೈಡಿಗೆ. ಪರ್ಚೇಸ್ ಗೂಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಮ್ಮ ಕೈಯಿಂದ ದುಡ್ಡು ಹೋಗುತ್ತೆ. ಸೊ ಪೇಮೆಂಟ್ ಸೈಡಿಗೆ ಬರೀಬೇಕು. ಕೊಟ್ಟಿರುವಂಥ ಡೇಟು ಡಿಸೆಂಬರ್ 8 ಅಂತ ಕೊಟ್ಟಿದ್ದಾರೆ. ಡೇಟ್ ಅಂಡರಲ್ಲಿ ಡಿಸೆಂಬರ್ 8 ಅಂತ ಬರ್ಕೊಳ್ಳೋದು. ಬೈ ಪರ್ಚೇಸ್ ಅಕೌಂಟ್, ಪರ್ಚೇಸ್ಗೆ ದುಡ್ಡು ಖಾಲಿ ಮಾಡ್ತಾ ಇದ್ದೀವಿ. ಸೊ ಬೈ ಪರ್ಚೇಸ್ ಅಕೌಂಟ್ ಅಂತ ಬರೆದು ಬೈ ಪರ್ಚೇಸ್ ಅಕೌಂಟ್ ಎಷ್ಟು ಪೇಮೆಂಟ್ ಮಾಡ್ತಾ ಇದ್ದೀವಿ? 4,000 ಪೇಮೆಂಟ್ ಮಾಡ್ತಾ ಇದ್ದೀವಿ. ಒಂದು ವೇಳೆ ಯಾವ ಐಟಮನ್ನು ಪರ್ಚೇಸ್ ಮಾಡ್ತಿದ್ದಾರೆ ಅಂತ ಕೊಟ್ಟಿದ್ರೆ, ಪರ್ಚೇಸ್ ಫರ್ನಿಚರ್ ಅಂತ ಕೊಟ್ಟಿದ್ರೆ ಬೈ ಫರ್ನಿಚರ್ ಅಕೌಂಟ್ ಅಂತ ಬರೀಬೇಕಿತ್ತು. ಬರೀ ಪರ್ಚೇಸ್ ಅಂತ ಕೊಟ್ಟಿರೋದ್ರಿಂದ, ಯಾವ ಐಟಮ್ ಅಂತ ಕೊಡದೇ ಇರೋದ್ರಿಂದ, ಗೂಡ್ಸ್ ಅಂತ ಕೊಟ್ಟಿರೋದ್ರಿಂದ ಬೈ ಪರ್ಚೇಸ್ ಅಂತಲೇ ಬರೀಬೇಕು. ಕೊಟ್ಟಿರೋಂಥ ಅಮೌಂಟ್ 4,000 ಬರ್ಕೊಂಡಿದ್ದೀವಿ. ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್, ನಾವು ಯಾವುದೋ ಒಂದು ಐಟಮನ್ನು ಮಾರ್ತಾ ಇದ್ದೀವಿ. ಸೊ ನಮಗೆ ದುಡ್ಡು ಸಿಗುತ್ತೆ. ದುಡ್ಡು ಸಿಕ್ಕಿದ್ರೆ ರಿಸಿಪ್ಟ್ ಸೈಡಿಗೆ ಬರೀಬೇಕು. ಕೊಟ್ಟಿರೋಂಥ ಡೇಟ್ ಡಿಸೆಂಬರ್ 15ಗೆ ಸೇಲ್ ಆಗ್ತಾ ಇದೆ. ಸೇಲಿಂದ ನಮಗೆ ದುಡ್ಡು ಸಿಕ್ಕಿದೆ. ಸೊ ರಿಸಿಪ್ಟ್ ಸೈಡಿಗೆ ಟು ಸೇಲ್ಸ್ ಅಕೌಂಟ್ ಅಂತ ಬರೆದು ಎಷ್ಟು ಅಮೌಂಟ್ ಕೊಟ್ಟಿದ್ದಾರೋ ಆ ಅಮೌಂಟ್, ಕೊಟ್ಟಿರೋಂಥ ಅಮೌಂಟ್ 8,000 ನಾನು ಇಲ್ಲಿ ಬರಿತಾ ಇದ್ದೀನಿ. ನೆಕ್ಸ್ಟ್ ಇರುವಂಥದ್ದು ಪೇಯ್ಡ್ ಸ್ಯಾಲ್ರಿ ಪೇಮೆಂಟ್ ಮಾಡ್ತಾ ಇದ್ದರೆ ದುಡ್ಡು ಹೋಗುತ್ತೆ. ಪೇಮೆಂಟ್ ಸೈಡಿಗೆ ಬರೀಬೇಕು. ಡಿಸೆಂಬರ್ 27 ನಮ್ಮ ಕೈಯಲ್ಲಿರೋ ದುಡ್ಡು ಖಾಲಿ ಆಗುತ್ತೆ. ದುಡ್ಡು ಖಾಲಿ ಆಗ್ತಾ ಇದ್ದರೆ ಪೇಮೆಂಟ್ ಸೈಡಿಗೆ, ನಮ್ಮ ಕೈಗೆ ದುಡ್ಡು ಬಂದು ಸೇರ್ತಾ ಇದ್ದರೆ ರಿಸಿಪ್ಟ್ ಸೈಡಿಗೆ. ಪೇಯ್ಡ್ ಸ್ಯಾಲ್ರಿಗೆ ದುಡ್ಡು ಖರ್ಚು ಮಾಡ್ತಾ ಇದ್ದೀವಿ. ಬೈ ಸ್ಯಾಲ್ರಿ ಅಕೌಂಟ್ ಎಷ್ಟು ಅಮೌಂಟ್ ಇದೆ? 2,000 ಇದೆ. 2,000 ಬರಿತಾ ಇದ್ದೀನಿ. ನೆಕ್ಸ್ಟ್ ಇರೋದು ಅದೇ ಸ್ಯಾಲ್ರಿ ರಿಸೀವ್ಡ್ ಅಂತ ಇದ್ದರೆ, ಇನ್ಕಮ್ ನಮಗೆ ದುಡ್ಡು ಬರ್ತಾ ಇತ್ತು, ರಿಸಿಪ್ಟ್ ಸೈಡಿಗೆ ಬರೀಬೇಕಿತ್ತು. ಟು ಸ್ಯಾಲ್ರಿ ಅಂತ ಬರೀಬೇಕಿತ್ತು. ದುಡ್ಡು ಕೊಡ್ತಾ ಇದ್ದೀವಿ. ಸೊ ಬೈ ಸ್ಯಾಲ್ರಿ. ನೆಕ್ಸ್ಟ್ ಪೇಯ್ಡ್ ಟು ಪೋಸ್ಟೇಜ್ ಡಿಸೆಂಬರ್ 31ಗೆ ಬೈ ಪೋಸ್ಟೇಜ್ ಅಂತ ಬರೀಬೇಕು. ದುಡ್ಡು ಪೇ ಮಾಡ್ತಾ ಇದ್ದೀವಿ. ಸೊ ದುಡ್ಡು ನಮ್ಮ ಕೈಯಿಂದ ಹೋಗುತ್ತೆ. ಬೈ ಪೋಸ್ಟೇಜ್ ಅಕೌಂಟ್ ಎಷ್ಟು ಅಮೌಂಟ್ ಇದೆ? 400 ರೂಪೀಸ್ ಇದೆ. ಸೊ ಈಗ ಟೋಟಲ್ ಮಾಡಿ ಬ್ಯಾಲೆನ್ಸ್ ಮಾಡಬೇಕು. ಟೋಟಲ್ ಮಾಡಿ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತಂದರೆ, ಡೆಬಿಟಲ್ಲಿ 24,000 ಪ್ಲಸ್ 8,000 32,000 ರೂಪಾಯಿ ಡೆಬಿಟ್ ಸೈಡ್ನಲ್ಲಿದೆ. ಕ್ರೆಡಿಟಲ್ಲಿ 4, 2, 6, 6,400 ರೂಪಾಯಿ ಇದೆ. ಒಂದು 4,000, ಇನ್ನೊಂದು 2,000 ರೂಪಾಯಿ ಪೇಯ್ಡ್ ಟು ಸ್ಯಾಲ್ರಿ, ದೆನ್ ಪೇಯ್ಡ್ ಸ್ಯಾಲ್ರಿ, ದೆನ್ ಪೋಸ್ಟೇಜು 400 ರೂಪೀಸ್. ಅಲ್ಲಿಗೆ 4,000 ಪ್ಲಸ್ 200 6,000, 4,000 ಪ್ಲಸ್ 2,000 6,000, 6,000 ಪ್ಲಸ್ 400 6,400. ಡೆಬಿಟಿಗೆ 24,000 ಮತ್ತು 8,000 32,000. ಸೊ ಯಾವ ಅಮೌಂಟ್ ಜಾಸ್ತಿ ಇರುತ್ತೋ ನೋಡ್ಕೊಳ್ಬೇಕು. ನಾನಿಲ್ಲಿ ಟೋಟಲ್ ಮಾಡಿ ಬರ್ಕೊಂಡಿದ್ದೀನಿ. 32,000 ಜಾಸ್ತಿನ, 6,400 ಜಾಸ್ತಿ ಇರೋವಂಥ ಅಮೌಂಟನ್ನು ಟೋಟಲಿ ಬರೀಬೇಕು. 32,000 ಜಾಸ್ತಿ. ಸೊ ಎರಡೂ ಕಡೆ 32,000 ಬರ್ಕೊಳ್ಬೇಕು. ಈಗ ಬ್ಯಾಲೆನ್ಸ್ ಬರೀಬೇಕು. ಬ್ಯಾಲೆನ್ಸ್ ಬರೆಯೋದು ಎಲ್ಲಿ ಅಂತಂದರೆ, ಯಾವ ಸೈಡಲ್ಲಿ ಕಮ್ಮಿ ಇರುತ್ತೋ ಆ ಸೈಡ್ನಲ್ಲಿ ಬ್ಯಾಲೆನ್ಸ್ ಬರೀಬೇಕು. 32 ಮತ್ತು 6 ಕಮ್ಮಿ ಇರೋದಲ್ಲಿ 6,000 ಕ್ರೆಡಿಟ್ ಸೈಡಲ್ಲಿ ಕಮ್ಮಿ ಇದೆ. ಸೊ ಕ್ರೆಡಿಟ್ ಸೈಡಿಗೆ ಬ್ಯಾಲೆನ್ಸ್ ಬರೀಬೇಕು. ಬೈ ಬ್ಯಾಲೆನ್ಸ್
ಕ್ಯಾರಿಡ್ ಡೌನ್. ಡೇಟ್ ಯಾವ್ದು ಬರೀಬೇಕು, ಆ ತಿಂಗಳ ಕೊನೆಯ ದಿನ, ಡಿಸೆಂಬರ್ ಅಂತ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಡಿಸೆಂಬರ್ ಕೊನೆಯ ದಿನ ಅಂತಂದರೆ ಡಿಸೆಂಬರ್ 31st ಅಂತ ಡೇಟ್ ಬರೀಬೇಕು. ಅಮೌಂಟ್ ಬರೆಯೋದು ಹೇಗೆ ಅಂತಂದರೆ 32,000 ಮೈನಸ್ 6,400, ಅಲ್ಲಿಗೆ 25,600 ಬ್ಯಾಲೆನ್ಸ್ ಆಗುತ್ತೆ. 25,600 ಟೋಟಲಿನ ನೆಕ್ಸ್ಟ್ ಲೈನಲ್ಲಿ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್ ಏನಿರುತ್ತೋ ಅದನ್ನೇ ಬ್ರಾಡ್ ಡೌನ್ ಮಾಡಬೇಕು ಡೆಬಿಟ್ ಸೈಡ್ನಲ್ಲಿ. ಡಿಸೆಂಬರ್ 31st ನೆಕ್ಸ್ಟ್ ಡೇಟ್ 1st ಜಾನ್ವರಿ. ಸೊ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರೆದು ಅಲ್ಲಿ ಏನು ಅಮೌಂಟ್ ಇದೆಯೋ ಅದನ್ನೇ ಬ್ರಾಡ್ ಡೌನ್ ಮಾಡಿದ್ರೆ ಆಯಿತು 25,600. ಸೊ ಈ ಥರದಲ್ಲಿ ಕ್ಯಾಶ್ ಬುಕ್ ಮಾಡುವಂಥದ್ದು ತುಂಬ ಈಸಿ ಪ್ರಾಬ್ಲಮ್. ನಮಗೆ ದುಡ್ಡು ಸೇರ್ತಾ ಇದ್ದರೆ, ದುಡ್ಡು ಬರ್ತಾ ಇದ್ದರೆ ರಿಸಿಪ್ಟ್ ಸರಿ ಬರೀಬೇಕು, ದುಡ್ಡು ಖಾಲಿ ಮಾಡ್ತಾ ಇದ್ದರೆ ಪೇಮೆಂಟ್ ಸರಿಗೆ ಬರೆಯುವಂಥದ್ದು. ಈಸಿಯಾಗಿ ನೀವು 6 ಮಾರ್ಕ್ಸನ್ನು ಗೇನ್ ಮಾಡ್ಬೋದು. ಸೊ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಎಲ್ಲ ಮಾಡೆಲ್ ಕ್ವಶನ್ ಪೇಪರ್, ಅಕೌಂಟೆನ್ಸಿಗೆ ಸಂಬಂಧಪಟ್ಟಿರುವಂಥ ಮಾಡೆಲ್ ಕ್ವಶನ್ ಪೇಪರ್ನ ಎಲ್ಲ ಸೊಲ್ಯೂಷನ್ಸ್ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.